ನಾನು ಗೃಹ ಸಚಿವನಾಗಿ ತಾಳ್ಮೆಯಿಂದ ಇರಬೇಕು. ಅವರೇ ಅವರಿಗೆ ವಿಧಿಸಿಕೊಂಡಂತಹ ವಿಧಿ. ಆದ್ರಿಂದ ಕಾಯ್ತೇನೆ. ನಾನು ಒಂದು ವಾರ ಆಯ್ತಷ್ಟೇ ಅವರಿಗೆ ಲೆಟರ್ ಕೊಟ್ಟು ಅವರು ನನಗೆ ಉತ್ತರಿಸಬೇಕು. ಇಲ್ಲದೇ ಇದ್ದರೆ ನಾನು ಕಾನೂನಿನ ಮೂಲಕವೇ ಹೋಗ್ತೇನೆ, ಕಾನೂನಿನ ಕ್ರಮ ತೆಗೆದುಕೊಳ್ತೇನೆ. ಯಾವ ರೀತಿಯ ಕಾನೂನಿಗೆ ಸಂಬಂಧಪಟ್ಟಂತ, ಗೃಹ ಇಲಾಖೆಗೆ ಸಂಬಂಧಪಟ್ಟಂತ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ಪ್ರಕರಣಗಳು ಬಹಳಷ್ಟು ನಡೀತಾ ಇವೆ. ಅದರ ಬಗ್ಗೆ ಯೋಚನೆ ಮಾಡುವಂತ ಯಾವ ವ್ಯವಧಾನವನ್ನು ಪ್ರಿಯಾಂಕಾ ಖರ್ಗೆ ಅವರು ವಹಿಸಿಕೊಳ್ತಾ ಇಲ್ಲ. ಕಾನೂನಾತ್ಮಕವಾಗಿ ನಾನು ಅವರನ್ನ ವಿಚಾರಿಸ್ತೇನೆ, ನನ್ನಲ್ಲಿ ಬರಲೇಬೇಕು. ಬರೋದಿಲ್ಲ ಪ್ರಿಯಾಂಕಾ ಖರ್ಗೆ ಅವರೇ, ಫಾರ್ ಯುವರ್ ಇನ್ಫಾರ್ಮೇಶನ್, ಬರೋದಿಲ್ಲ. ಕಾನೂನಿನ ಮೂಲಕ ಹೋದ್ರೆ ನೀವು ಯಾವ ರೀತಿಯಲ್ಲಿ ಇದರ ತಪರಾಕಿ ಹೊಡೆಸ್ಕೊಳ್ತೀರಿ ಅಂತಂದ್ರೆ ನಿಮಗದರ ನಿರೀಕ್ಷೆಯೂ ಇರ್ಲಿಕ್ಕಿಲ್ಲ. ಈ ಕಾಕ್ರೋಚ್ ಪಾರ್ಟಿ ಮೊನ್ನೆ ಹುಟ್ಕೊಂಡದ್ದು, ವಿದೇಶಿ ಜಿರ್ಲೆ ದೇಶದಲ್ಲಿ ಬಂದು ಮಾತಾಡ್ತಾ ಇದೆ. ನಮ್ಮ ಸ್ವಾತಂತ್ರ್ಯದ ಆ ಉದ್ಯಾನವನದ ಎದುರು ಮೊನ್ನೆ ಪ್ರತಿಭಟನೆ ಮಾಡಿತ್ತು. ನೀವು ಅವ್ರ ವಿವರ ಕೇಳಿದ್ರಾ? ಅವ್ರು ಎಲ್ಲಿಂದ ಬಂದ್ರು ಅಂತ ಕೇಳಿದ್ರಾ? ರಿಜಿಸ್ಟ್ರೇಷನ್ ಆಗಿದೆಯಾ ಅಂತ ಕೇಳಿದ್ರಾ? ಅವ್ರು ಯಾರು ಫಂಡಿಂಗ್ ಮಾಡ್ತಾರೆ ಅಂತ ಕೇಳಿದ್ರಾ? ಈ ಮೊನ್ನೆ ಹುಟ್ಟುಕೊಂಡಂತ ಈ ಕಾಕ್ರೋಚ್ ಪಾರ್ಟಿ, ಜನತಾ ಪಾರ್ಟಿ ಬಗ್ಗೆ ನಿಮ್ಮ ಯಾವ ಕಾನೂನನ್ನ ಬಳಸಿದ್ದೀರಿ, ಎಚ್ಚರವನ್ನ ಬಳಸಿದ್ದೀರಿ ಹೇಳಿ ನೋಡೋಣ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪ್ರಾಯಶಃ ಊರು ಕೊಳ್ಳೆ ಹೋದ ಮೇಲೆ ದಿಡ್ಡಿ ಬಾಗಿಲು ಹಾಕುವ ಹಾಗೆ ಆ ಗಾದೆಯ ಮಾತಿನ ಅಂತೆ ಪ್ರಿಯಾಂಕಾ ಖರ್ಗೆ ವರ್ತಿಸ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಮಾಡ್ಲಿಕ್ಕೆ ಇಲ್ಲಿ 1000 ಕೆಲಸಗಳಿದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ, ಪ್ರಿಯಾಂಕಾ ಖರ್ಗೆ ಯಂಗ್ ಅಂಡ್ ಎನರ್ಜೆಟಿಕ್. ತಂದೆಯ ಒಂದು 5.25 ದಶಕದ ರಾಜಕೀಯವನ್ನ ನೋಡಿ ಬಂದವರು, ಅವರ ಇಡೀಯದಾದಂತ ಅಧಿಕಾರದ ವ್ಯಾಪ್ತಿ ಮತ್ತು ಒಂದು ಪರ್ಯಟನವನ್ನ ಕಂಡು ತಾನು ರಾಜಕೀಯದಲ್ಲಿ ಹುರಿಗೊಂಡವರು. ಈವರೆಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಛತ್ರಿಯಲ್ಲೇ, ನಿಶಾನೆಯಲ್ಲೇ, ಪ್ರಭಾವದಲ್ಲೇ ಪ್ರಿಯಾಂಕಾ ಖರ್ಗೆಯವರ ರಾಜಕೀಯ ಜೀವನ ನಡೀತಾ ಇದೆ. ಈಗ ಅವರಿಗೆ ಸಿಗುವ ಆದ್ಯತೆ, ಸ್ಥಾನ, ಮಾನ, ಗೌರವ ಎಲ್ಲವೂ ಕೂಡ ಮಲ್ಲಿಕಾರ್ಜುನ ಖರ್ಗೆಯವರ ಮಗ ಅನ್ನುವ ಕಾರಣಕ್ಕಾಗಿ ಬರ್ತಾ ಇದೆಯೇ ಹೊರತು ಪ್ರಿಯಾಂಕಾ ಖರ್ಗೆಯವರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂತ ಮಾತು ಈವರೆಗೂ ಕೇಳಿ ಬಂದಿಲ್ಲ. ಕೇಳಿ ಬರುವ ಸಾಧ್ಯತೆಯೂ ಬಹಳ ಕಡಿಮೆ. ಯಾಕೆ ಅಂತ ನಾವು ಹೇಳುವಕ್ಕಿಂತ ಮೊದಲು ನಿಮಗೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಇಲ್ಲಿವರೆಗೆ ITBT ಅಲ್ಲಿ ಏನೋ ಮೋದಿಗೆ ಬೈತಾ, ಸಿದ್ದರಾಮಯ್ಯನವರಿಗೆ ಏನಾದ್ರೂ ಹೇಳಿ ಅಥವಾ DK ಶಿವಕುಮಾರ್ಗೆ ಹೇಳಿ, ಕಾಂಗ್ರೆಸ್ನವರಿಗೆ ಹೇಳಿ, ಏನೇ ಆದ್ರೂ ಕೂಡ ಇಡೀ ರಾಷ್ಟ್ರೀಯ ಕಾಂಗ್ರೆಸ್ಸಿನ ವಕ್ತಾರ ನಾನೇ ಅನ್ನುವ ರೀತಿಯಲ್ಲಿ ಬಿಜೆಪಿಗೂ, ಮೋದಿ ಅವರಿಗೂ, RSSನವರಿಗೂ ಎಲ್ಲರಿಗೂ ಉತ್ತರ ಕೊಡ್ತಾ ಬಂದ್ರು. ಒಂದು ರೀತಿಯ ಉತ್ತರದಾಯಿತ್ವದ ಸಂಪೂರ್ಣ ಜವಾಬ್ದಾರಿ ಇವರ ಮೇಲಿದೆಯೋ ಅಥವಾ ಇವರು ಉತ್ತರ ಪುರುಷನ ಹಾಗೆ ಪ್ರಶ್ನೆಗೆ ಕಾಯ್ತಾ ಯಾವುದೇ ಪ್ರಶ್ನೆ ಇದ್ರೂ ಅದಕ್ಕೆ ನಾನೇ ಉತ್ತರಿಸುವನು ಅನ್ನುವ ಧಾವಂತದಲ್ಲಿ ಉತ್ತರಿಸ್ತಾ ಇದ್ದಾರೋ, ಈ ಚರ್ಚೆ ಸಾಮಾಜಿಕವಾಗಿ ಬಹಳಷ್ಟು ನಡೆದಿದೆ. ಇವುಗಳ ಮಧ್ಯೆ ಕೊಟ್ಟ ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸಿ, ಈಗಲೂ ನೋಡಿ, ನಾವು ಜನತಾದಳದ ಸರ್ಕಾರ ಅಂದ ತಕ್ಷಣ ನಾವು ನಜೀರ್ ಸಾಬರ್ ಅವರನ್ನ ನೆನಪು ಮಾಡ್ಕೊಳ್ತೇವೆ, ನೀರ್ ಸಾಬ್ ಅಂತಾನೆ ಕರಿತೇವೆ. ಹಾಗೇನೆ ಒಂದು ಖಾತೆಯ ಮೂಲಕ ಜನರ ಒಂದು ಪ್ರೀತಿ, ವಿಶ್ವಾಸ, ಜನರ ಆದ್ಯತೆಗೆ ಪ್ರಾಧಾನ್ಯತೆಯನ್ನ ಕೊಟ್ಟು ಅಲ್ಲಿ ಗುರುತಿಸಿಕೊಂಡು ಜನನಾಯಕರಾಗುವಂತ ರೀತಿ ಇದೆಯಲ್ಲ, ಅದು ಅವರ ರಾಜಕೀಯ ಜೀವನವನ್ನ ಬೆಳೆಸ್ತದೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಅಂತ ಒಂದು ಸದಾವಕಾಶ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಅನ್ನುವುದೊಂದು, ಈಗಾಗಲೇ RSS ಮತ್ತು ಇತ್ಯಾದಿ ಕಾರಣಕ್ಕಾಗಿ ಅವರು ರಾಹುಲ್ ಗಾಂಧಿ ಅವರ ಮನಸ್ಸನ್ನ ಚುಂಬಕದ ಹಾಗೆ ಸೆಳೆದಿದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ RSSನ ಜುಟ್ಟು ಹಿಡಿಯಲಿಕ್ಕೆ ಅಂತಲೇನೆ ಬಹುಶಃ ರಾಜ್ಯದ ಯಾವುದೇ ಗೃಹ ಇಲಾಖೆ ಮಾಡಬಹುದಾದ ಕೆಲಸ ಕಾರ್ಯಗಳು ಮಾಡದೇ ಇದ್ರೂ ಚಿಂತೆ ಇಲ್ಲ, ನಿಮಗದ್ರ ಗೊಡವೆ ಬೇಡ. ನೀವು ಆ ಕುರ್ಚಿಯಲ್ಲಿ ಕೂತ್ಕೊಳ್ಬೇಕಾದ ಕಾರಣವೇ ನೀವು RSSನ ಕುತ್ತಿಗೆ, ಶಂಡಿ ಎಲ್ಲವನ್ನು ಹಿಡಿದು ಅಲ್ಲಾಡಿಸ್ಬೇಕು. ಆ ಮೂಲಕ ಬಿಜೆಪಿಯನ್ನ ಅಲ್ಲಾಡಿಸ್ಬೇಕು. ಆ ಮೂಲಕ ಮೋದಿ, ಅಮಿತ್ ಶಾ ಅವರ ಗೆಲುವಿನ ನಾಗಾಲೋಟಕ್ಕೆ ನೀವು ಅಡೆತಡೆ ಒಡ್ಡಬೇಕು. ಈ ರೀತಿ ಯಾವುದೋ ಒಂದು ಅಜೆಂಡವನ್ನ ಇಟ್ಕೊಂಡೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಗೃಹ ಖಾತೆಯನ್ನ ಕೊಟ್ಟಿದ್ದಾರೇನೋ ಅನ್ನುವಂಥದ್ದು ಸಂಶಯ ಅಲ್ಲ, ತರ್ಕವೂ ಅಲ್ಲ, ಅದು ಬಹುಶಃ ಸತ್ಯ. ಯಾಕಂದ್ರೆ ಊಹೆ, ತರ್ಕ ಅಥವಾ ಸಂಶಯ ಇದರ ಎಲ್ಲ ಗಡಿಗಳನ್ನ ಮೀರಿ ಅವರು ಈಚೆ ಬಂದು ನಿಂತಿದ್ದಾರೆ. ಮಾತೆತ್ತಿದ್ರೆ RSS, ಮಾತೆತ್ತಿದ್ರೆ ನಾಗ್ಪುರ, ಮಾತೆತ್ತಿದ್ರೆ ಕೇಶವ್ ಕೃಪಾ, ಮಾತೆತ್ತಿದ್ರೆ ಸರಸಂಚಾಲಕ್, ಮಾತೆತ್ತಿದ್ರೆ ಅವ್ರ ಹತ್ರ ಯಾವ್ದಾದ್ರು ದಾಖಲೆಗಳ ಇದ್ದಿದ್ದೇ ಆಗಿದ್ರೆ ಈಗ ನನ್ನ ಮುಖಕ್ಕೆ ಬಿಸಾಡ್ತಾ ಇದ್ರು ಅಂದ್ರೆ ಅದರ ಅರ್ಥ 100 ವರ್ಷ ಆಗಿದೆ. ಇಡೀ ಜಗತ್ತಿನಾದ್ಯಂತ ತನ್ನ ಕಾರ್ಯದ ವ್ಯಾಪ್ತಿಯನ್ನ ವಿಸ್ತರಿಸಿದೆ. ಇಡೀ ಸ್ವತಂತ್ರ ಭಾರತದ ಪ್ರತಿ ಒಂದು ವಿಕೋಪ, ನೋವು, ಆಘಾತ ಎಲ್ಲವುಗಳಲ್ಲಿ ಸಕ್ರಿಯವಾದ ಪಾತ್ರವನ್ನ ವಹಿಸಿದೆ. ನೆಹರು, ಇಂದಿರಾ ಗಾಂಧಿ ಅವರಂಥವರಿಂದಲೇ 2 ಸರಿ ಬ್ಯಾನ್ ಆದ್ರೂ ಕೂಡ
ಪ್ರಶಂಸೆಯನ್ನು ಪಥಸಂಚಲನಕ್ಕೆ ಆಹ್ವಾನವನ್ನು ಪಡ್ಕೊಂಡಿದ್ದಾರೆ. ಸ್ವತಃ RSS ಪ್ರಧಾನ ಕಚೇರಿಗೆ ನೆಹರು ಭೇಟಿಯನ್ನು ಕೊಟ್ಟಿದ್ದಾರೆ. ಈ ತರದ ಒಂದು ಇತಿಹಾಸ 100 ವರ್ಷದ್ದಿದೆ, ಏನು 3 ದಿವಸದ್ದಲ್ಲ. ಆದ್ರೂ ಅವ್ರ ಹತ್ರ ಅಲ್ಲಿದ್ರೆ ಇಲ್ಲಿದ್ರೆ ದಾಖಲೆ ಇದ್ರೆ ನನ್ನ ಮುಖಕ್ಕೆ ಬಿಸಾಡ್ತಾ ಇದ್ರು. ನಾನು ಗೃಹ ಸಚಿವನಾಗಿ ತಾಳ್ಮೆಯಿಂದ ಇರಬೇಕು, ಅವರೇ ಅವರಿಗೆ ವಿಧಿಸಿಕೊಂಡಂತ ವಿಧಿ. ಆದ್ರಿಂದ ಕಾಯ್ತೇನೆ. ನಾನು ಒಂದು ವಾರ ಆಯ್ತಷ್ಟೇ ಅವರಿಗೆ ಲೆಟರ್ ಕೊಟ್ಟು ಅವರು ನನಗೆ ಉತ್ತರಿಸಬೇಕು. ಇಲ್ಲದೇ ಇದ್ದರೆ ನಾನು ಕಾನೂನಿನ ಮೂಲಕವೇ ಹೋಗ್ತೇನೆ, ಕಾನೂನಿನ ಕ್ರಮ ತೆಗೆದುಕೊಳ್ತೇನೆ, ಕಾನೂನಿನ ಮೂಲಕ ಅವರನ್ನ ನಾನು ಉತ್ತರಿಸಲೇಬೇಕು, ನನ್ನಲ್ಲಿ ಅವರು ಬರಲೇಬೇಕು, ಬರತಕ್ಕದ್ದು ಅನ್ನುವಂತ ಮಾತನ್ನ ಮಂಗಳವಾರ ಅವರು ಪ್ರೆಸ್ಸಿನವರ ಎದುರು ಘಂಟಾಘೋಷವಾಗಿ ಘೋಷಿಸಿದ್ದಾರೆ. ನಿನ್ನೆನೂ ನಮ್ಮ ಮಾಧ್ಯಮ ಸ್ನೇಹಿತರಿದೆ ಕೇಳಿದೆ, ಒಟ್ಟು ಈಗ 1 ವಾರ ಆಗಿದೆ ಸರ್. 100 ವರ್ಷದ ಇತಿಹಾಸದ ದೇಶಭಕ್ತರಿದ್ದಾರೆ ಇವರೆಲ್ಲರೂ. ಎಲ್ಲೋ ಇಟ್ಟಿರ್ತಾರೆ, ನಾಗ್ಪುರ್ನಲ್ಲೇ ಇಟ್ಟಿರ್ತಾರೋ, ಕೇಶವ ಕೃಪಾನಲ್ಲಿ ಇಟ್ಟಿರ್ತಾರೋ, ಯಾವುದೋ ಸರ್ಸಂಚಾಲಕ್ ಮನೆಯಲ್ಲಿ ಇಟ್ಟಿರ್ತಾರೋ, ತರ್ತಾರಲ್ಲ ಇವತ್ತಿಲ್ಲ ನಾಳೆ ದಾಖಲೆಗಳು ತರ್ತಾರೆ. ಯಾಕೆ ಅಷ್ಟಾತ? ಸ್ವಲ್ಪ ಟೈಮ್ ಕೊಡಿ, ಇಲ್ಲ ಅಂದ್ರೆ ಸೃಷ್ಟಿ ಮಾಡಿಸ್ಬೇಕಲ್ಲ ಸರ್. ಕಾನೂನಿದೆ ಅಲ್ರಿ, ಕೊಡ್ಲೇ ಇಲ್ಲ ಅಂದ್ರೆ ನಿಮಗೊಂದು ಕಾನೂನು ನಮಗೊಂದು ಕಾನೂನಾ, ಅವ್ರಿಗೊಂದು ಕಾನೂನಾ? ಈಗ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಮುಖಕ್ಕೆ ಬಿಸಾಕ್ತಾ ಇರ್ಲಿಲ್ವೇನ್ರಿ? ನಾನು ಯಾರು ಹೋಮ್ ಮಿನಿಸ್ಟರ್ ಅಲ್ವಾ? ನನ್ನ ಕೆಲಸ ಏನು? ತಾಳ್ಮೆಯಿಂದ ಇರೋದು. ಅಟ್ಯಾಕಿಂಗ್ ಇಸ್ ನಾಟ್ ದ ಫಸ್ಟ್ ಥಿಂಗ್ ದಟ್ ಈಸ್ ಪೊಲೀಸ್. ರೆಸ್ಟ್ರೆಂಟ್ ಇರಬೇಕು, ತಾಳ್ಮೆ ಇರಬೇಕು, ಕಾನೂನಾತ್ಮಕವಾಗೇ ಮಾಡಬೇಕು. ಆ ಚೌಕಟ್ಟನ್ನ ನಾನು ಮೀರಕ್ಕಾಗಲ್ಲ, ಅವರು ಮೀರಕ್ಕಾಗಲ್ಲ, ನಾನು ಅವರಿಗೆ ಮೀರಕ್ಕೂ ಬಿಡೋದಿಲ್ಲ. ಬರ್ಲಿ, ಈಗ ಇಷ್ಟು 100 ವರ್ಷ ಕಾದಿದ್ದೀರಂತೆ ಒಂದು ಡಾಕ್ಯುಮೆಂಟ್ಗೆ, ಇನ್ನ ಒಂದ್ ತಿಂಗಳ ಕಾಯಕ್ಕೆ ಏನಪ್ಪ ನಿಮ್ಗೆ? ರಿಜಿಸ್ಟ್ರೇಷನ್ ಅನ್ನೋದು ಫೈನಲ್ ಅಂತ ಹೇಳಿ. ರಿಜಿಸ್ಟ್ರೇಷನ್ ಅಲ್ಲ, ಐ ವಾಂಟ್ ಟು ನೋ ಹೂ ದೇ ಆರ್. ಈಗ ಮೊನ್ನೆ ನೀವೇ ಕೇಳಿದ್ರಿ ನನಗೆ, ಪ್ರಿಯಾಂಕರ್ಗೆ RSS ಬಗ್ಗೆ ಯಾಕೆ ಕೇಳ್ತಾ ಇದ್ದಾನೆ, ಸುಮ್ನಿರೋದ್ ಬಿಟ್ಟು ಗೃಹ ಸಚಿವರು ಕೆಲಸ ಮಾಡಬಾರ್ದು ಅವರು ಅಂತ. ಅರೆ 20 ಲಕ್ಷ ಜನ ಇಡೀ ರಾಜ್ಯದಲ್ಲಿ ಸೇರ್ತಾ ಇದ್ದಾಗ ಅದು ಜವಾಬ್ದಾರಿ ನಂದ ಏನು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡ್ಬೇಕಾದ? ಲಾ ಅಂಡ್ ಆರ್ಡರ್ ನನ್ನ ಅಂಡರ್ ಬರ್ತದ ಏನು? ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಬರುತ್ತಾ? ಸೊ ಆದ್ರಿಂದ ಇವತ್ತಿಲ್ಲ ನಾಳೆ ಬರ್ತಾರೆ. ಸುಮ್ಮನೆ ಯಾರ್ಯಾರೋ ನೀವು ದೊಡ್ಡ ಲಾಯರಿಗೆ ಎಡಿಟೋರಿಯಲ್ ಬರ್ಸೋದು, ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಫೇಸ್ಬುಕ್ ಪೋಸ್ಟ್ ಹಾಕ್ಸೋದು, ಅಥವಾ ಯಾವುದೋ ಒಂದು ಪಾಡ್ಕಾಸ್ಟ್ ಮಾಡಿಸೋದು, ಅದೇನು ಫರಕ್ ಬೀಳಲ್ಲ ನನಗೆ. ಅಥವಾ ನೀವು ಹೇಳ್ಬಿಡಿ ಅಧಿಕೃತವಾಗಿ ಇವರು ನಮಗೆ ಲೀಗಲ್ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ, ಇವ್ರ ಜೊತೆ ಚರ್ಚೆ ಮಾಡಿ ಅಂದ್ರೆ ನಾನು ನಮ್ಮ ಲೀಗಲ್ ಟೀಮ್ ಅವ್ರಿಗೆ ಕಳಿಸ್ತೀನಿ. ಅಂದ್ರೆ ಈಗ ನೋಡಿ, ಡ್ರಗ್ಸ್ ಅದರ ಮಾಫಿಯಾ, ಅದನ್ನ ಸಂಪೂರ್ಣವಾಗಿ ಡ್ರಗ್ಸ್ ನಿರ್ಮೂಲನ ರಾಜ್ಯವಾಗಿ ನಾನು ಕಟ್ತೇನೆ ಅಂತ ಹೇಳಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅಲ್ಲಿ NTF ಅನ್ನು ಕಟ್ಟಿದ್ರು. ಡ್ರಗ್ಸ್ ಮಾಫಿಯಾ ಹೆಡೆಮುರಿ ಕಟ್ಟಲು ರಾಜ್ಯ ಮಟ್ಟದಲ್ಲಿ ರಚನೆಗೊಂಡಂತ ಮಾದಕ ವಸ್ತು ನಿಗ್ರಹ ತಡೆಗೆ ಒಂದು ತಂಡವನ್ನ ಕಟ್ಟಿದ್ರು. ಆ NTFಗೆ ಮುಖ್ಯಸ್ಥರೇ ಇಲ್ಲ, ಹಲ್ಲು ಮುರಿದ ಹಾವು, ಅದಕ್ಕೆ FIR ಹಾಕುವಂತ ಒಂದು ಅಧಿಕಾರವನ್ನೇ ಇನ್ನೂವರೆಗೆ ಕೊಟ್ಟಿಲ್ಲ. ಇಂತಹ ಪರಿಸ್ಥಿತಿ ನಮ್ಮಲ್ಲಿರುವಾಗ 2025 ಅಕ್ಟೋಬರ್ 29, 9 ತಿಂಗಳಾಗಿದೆ, ಇನ್ನೂ ಹೆರಿಗೆ ನೋವು ಸ್ಟಾರ್ಟ್ ಆಗಿಲ್ಲ. ಮಗು ಹುಟ್ಟುವ ಮಾತು ಬೇರೆ. ಕಂಡಲ್ಲಿ ಆತ್ಮಹತ್ಯೆ ಆಗ್ತಾ ಇದೆ, ಕಂಡಲ್ಲಿ ಟ್ರಾಫಿಕ್ನ ಸಮಸ್ಯೆ ಆಗ್ತಾ ಇದೆ, ಕಂಡಲ್ಲಿ ಕೊಲೆಗಳಾಗ್ತಾ ಇದೆ, ಕಂಡಲ್ಲಿ ಅತ್ಯಾಚಾರ ಆಗ್ತಾ ಇದೆ. ಯಾವ ರೀತಿಯ ಕಾನೂನಿಗೆ ಸಂಬಂಧಪಟ್ಟಂತ, ಗೃಹ ಇಲಾಖೆಗೆ ಸಂಬಂಧಪಟ್ಟಂತ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ಪ್ರಕರಣಗಳು ಬಹಳಷ್ಟು ನಡೀತಾ ಇವೆ. ಅದರ ಬಗ್ಗೆ ಯೋಚನೆ ಮಾಡುವಂತ ಯಾವ ವ್ಯವಧಾನವನ್ನು ಪ್ರಿಯಾಂಕಾ ಖರ್ಗೆ ಅವರು ವಹಿಸ್ಕೊಳ್ತಾ ಇಲ್ಲ. ಮಾತೆತ್ತಿದ್ರೆ ಅವರು ಮಾಧ್ಯಮದ ಎದುರು ಬಂದ ತಕ್ಷಣ ಅವರದೇ ಆದಂತ ಒಂದು ಸ್ಟೈಲ್ ಅಲ್ಲಿ, ಅದು ಉತ್ತರ ಕರ್ನಾಟಕದ ನಾಟಕದ ಕಂಪನಿ ನಾಟಕದ ಸ್ಟೈಲೋ ಅಥವಾ ಇನ್ನೊಂದೋ ಮಗದೊಂದೋ ಗೊತ್ತಿಲ್ಲ, ಇಲ್ಲದೇ ಇದ್ರೆ RSS ಬಗ್ಗೆ 100 ವರ್ಷ ಇತಿಹಾಸ ಇರುವಂತ ಒಂದು ಸಾಂಸ್ಕೃತಿಕ, ಸಾಮಾಜಿಕ, ಆಧ್ಯಾತ್ಮಿಕ, ದೇಶಿಕ ಎಲ್ಲ ನೆಲೆಗಳನ್ನು ಏಕೀಭವಿಸಿಕೊಂಡಂತ ಒಂದು ಶಿಸ್ತಿನ ಸಂಘಟನೆ. ಆ ಸಂಘಟನೆ ಬಗ್ಗೆ ಇಷ್ಟು ಉಡಾಫೆಯಿಂದ, ಇಷ್ಟು ಲಘುವಾಗಿ, ವ್ಯಂಗ್ಯವಾಗಿ ಯಾವ ವ್ಯಕ್ತಿಯೂ ಮಾತಾಡಿಲ್ಲ. ಅದನ್ನ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಬಹುಶಃ ತನ್ನ ಇಡೀ ಇಲಾಖೆಯ ಸಂಪೂರ್ಣ ಶಕ್ತಿಯನ್ನ RSS ನಿಂದ ನೋಂದಣಿ ವಿಷಯದಲ್ಲಿ ದಾಖಲಾತಿ ಪಡೆಯುವುದರ ಬಗ್ಗೆನೇ ವಿನಿಯೋಗಿಸ್ತಾ ಇದ್ದಂಗೆ ಕಾಣುತ್ತೆ. ಬೇರೆ ಎಲ್ಲವನ್ನೂ ಬಿಟ್ಟುಬಿಟ್ಟಿದ್ದಾರೆ ಅವರು. ಬೇರೆ ಯಾವುದ್ರ ಬಗ್ಗೆ ಈಗ ನಾನು ಅಧಿಕಾರ ವಹಿಸಿಕೊಂಡು ಪ್ರಥಮದಲ್ಲಿ ಹೀಗೆ ಮಾಡ್ತೇನೆ, ಇದನ್ನು ಮಾಡ್ತೇನೆ, ಗೃಹ ಇಲಾಖೆಗೆ ಇಡೀಯದಾದಂತ ಒಂದು ರಿಫಾರ್ಮೇಶನ್ ಅನ್ನು ತರ್ತೇನೆ, ನೋ, ಬೇಲಿಯೇ ಎದ್ದು ಹೊಲ ಮೇಯ್ತಾ ಇದೆ, ಬೇಕಾದಷ್ಟು ಪ್ರಕರಣಗಳು ದಾಖಲಾಗ್ತಾ ಇದೆ. ಯಾವುದರ ಬಗ್ಗೆ ಅವರು ತುಟಿಯನ್ನ ಒಡೆತಾ ಇಲ್ಲ. ಅವ್ರದ್ದು ಏನಂದ್ರೆ ಕುದುರೆ ಕನ್ನಡಕ ಕಟ್ಕೊಂಡಾಗೆ
ಹಗಲು ರಾತ್ರಿ ನಿದ್ದೆಯಲ್ಲೂ ಅಥವಾ ಬೆಳಗ್ಗೆಯಿಂದ ಸಂಜೆವರೆಗೂ RSS RSS RSS. ಹಾಗಾದ್ರೆ ಈ RSS ಕನಸು, RSS ಧ್ಯಾನ, RSS ಬಡಬಡಿಕೆ ಯಾಕೆ? ಇದರ ಹಿಂದಿರುವ ಸತ್ಯ ಏನು? ಕಾನೂನಾತ್ಮಕವಾಗಿ ನಾನು ಅವರನ್ನ ವಿಚಾರಿಸ್ತೇನೆ, ನನ್ನಲ್ಲಿ ಬರಲೇಬೇಕು. ಬರೋದಿಲ್ಲ ಪ್ರಿಯಾಂಕಾ ಖರ್ಗೆ ಅವರೇ, ಫಾರ್ ಯುವರ್ ಇನ್ಫಾರ್ಮೇಶನ್, ಬರೋದಿಲ್ಲ. ಕಾನೂನಿನ ಮೂಲಕ ಹೋದ್ರೆ ನೀವು ಯಾವ ರೀತಿಯಲ್ಲಿ ಇದರ ತಪರಾಕಿ ಹೊಡೆಸ್ಕೊಳ್ತೀರಿ ಅಂತಂದ್ರೆ ನಿಮಗದರ ನಿರೀಕ್ಷೆಯೂ ಇರ್ಲಿಕ್ಕಿಲ್ಲ. ಕಾನೂನಾತ್ಮಕವಾಗಿ ನೀವು ಹೋಗಲೇಬೇಕು ಅಂತ ಹೇಳಿ ನೀವು ಹೇಳಿದ್ದಲ್ಲ, RSS ಪ್ರಾತಿನಿಧಿಕವಾಗಿ ನೋಡುವ ಹಿರಿಯ ವಕೀಲರೇ ಹೇಳಿದ್ದು. ನಿಮಗೆ ಇಷ್ಟೆಲ್ಲ ನೀವು ಪತ್ರ ಬರೆದು ನಿಮ್ಮ ಈ ತರದ ಪ್ರಹಸನ ಮಾಡುವ ಬದಲು ಕಾನೂನು ಮೂಲಕವೇ ಹೋಗಿ ಗೃಹ ಮಂತ್ರಿಗಳೇ ಅಂತ ಹೇಳಿದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ವಾದಿಸುವ ವಕೀಲರುಗಳು. ಇಡೀ RSS ಬೇಕಾದ್ದು ಇದೆ, ಇಡೀ ಸಮಾಜ ಬಯಸ್ತಾ ಇದ್ದದ್ದು ಇದೆ. ನೀವು ಸುಖ ಸುಮ್ಮನೆ ಯಾವುದೇ ಗುರಿಗಳಿಗಳು ಏನು ಇಲ್ದೇನೆ ಹೊಂಡಕ್ಕೆ ಕಲ್ಲು ಹೊಡಿತಾ ಇದ್ದೀರಿ. ಯಾಕೆ? ನೇರವಾಗಿ ಬನ್ನಿ, ಕಾನೂನನ್ನ ಬಳಸಿ, ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡಿ. ಅದಕ್ಕೆ RSS ಕಟಿಬದ್ಧವಾಗಿ ಎದುರು ನಿಲ್ಲುತ್ತೆ. ಇದನ್ನೇ ಹೇಳಿದ್ದು. ನೀವು ತಡವಾಗಾದ್ರೂ ಇದನ್ನ ಮಾಡಿದ್ದೀರಿ. ಮುಂದಿದೆ ಮಾರಿ ಹಬ್ಬ. ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. RSS ಕಾನೂನು ಮೂಲಕವ ಅವರನ್ನ ಎಳೆದೇ ತರ್ತೇನೆ, ನಾನು ಬಿಡೋದಿಲ್ಲ. ತಿಂಗಳಗಟ್ಲೆ ಕಾಯ್ತೇನೆ. ಅವ್ರು ನನಗೆ ಉತ್ತರಿಸಲೇಬೇಕು, ಉತ್ತರಿಸತಕ್ಕದ್ದು. 20 ಲಕ್ಷ ಜನ ಸೇರ್ತಾರೆ. ಕಾನೂನಿನ ಸುವ್ಯವಸ್ಥೆ ಇತ್ಯಾದಿ ಇತ್ಯಾದಿ ನಾನು ಕಾಪಾಡಬೇಡವೆ. RSS ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ ಕೇಳ್ತಾರೆ ಕೆಲವರು. RSS ಬಗ್ಗೆ ನಾನು ಮಾತಾಡ್ದೇನೆ ಇದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಾತಾಡ್ಲಿಕ್ಕೆ ಸಾಧ್ಯವೇ? ಈ ರೀತಿ ಮಾತುಗಳನ್ನು ಆಡುವ ಖರ್ಗೆಯವರ ಮಾತುಗಳು ನಿಮಗೇನು ಅನ್ನಿಸ್ತದೆ? ದಯವಿಟ್ಟು ಪ್ರತಿಕ್ರಿಯಿಸಿ. ನೋಡಿ, ಮೊದಲನೇದಾಗಿ ಯಾವುದೇ ಒಬ್ಬ ಅಧಿಕಾರದಲ್ಲಿದ್ದಂಥ ಸಚಿವರಾಗುವಂಥ, ಅದರಲ್ಲೂ ಗೃಹ ಇಲಾಖೆಯನ್ನ ಒಪ್ಪಿಸಿಕೊಂಡಂತ ಆ ಜವಾಬ್ದಾರಿಯಲ್ಲಿರುವಂಥವರು ಇಷ್ಟು ಲಘುವಾಗಿ ಮಾತಾಡಬಾರ್ದು. ಅದು RSS ಸಂಘಟನೆ ಬಗ್ಗೆ. ಕಾನೂನಿನ ಸುವ್ಯವಸ್ಥೆ ಅಂತಾರಲ್ಲ, ಇದೇ ಚಿತ್ತಾಪುರದಲ್ಲಿ 500 ಜನ ಪಥಸಂಚಲನ ಮಾಡ್ತೇವೆ ಅಂತ ಅಂದಾಗ ಪ್ರಥಮವಾಗಿ RSS ಪಥಸಂಚಲನದಿಂದ ದೂರ ಇಡ್ಲಿಕ್ಕೆ ಹೊರಟದ್ದೇ ಇದೇ ಪ್ರಿಯಾಂಕಾ ಖರ್ಗೆ. ಆದ್ರೆ ಆಮೇಲೆ ಕಾನೂನಿನ ಮೂಲಕ ಕೋರ್ಟಿಗೆ ಹೋದಾಗ ಕೋರ್ಟ್ ಸರಿಯಾಗಿ ತಪರಾಕಿ ಹೊಡೆದು RSS ಪಥಸಂಚಲನ ಮಾಡುವ ಎಲ್ಲ ಹಕ್ಕುಗಳಿದೆ ಅನ್ನುವ ತೀರ್ಪನ್ನ ಕೊಡ್ತಲ್ಲ, ಆವಾಗ ಬಂದವರು 5,000 ಜನ, 500 ಜನ ಅಲ್ಲ. 500 ಜನರಿಂದಲೇ ಚಿತ್ತಾಪುರದಲ್ಲಿ ಕಾನೂನು ಭಂಗ ಆಗತ್ತೆ, ಅಲ್ಲಿ ತೊಂದರೆ ಆಗತ್ತೆ, ಅಲ್ಲಿ ಯಾವುದೋ ಒಂದು ಸಂಘರ್ಷ ಆಗ್ಬಿಡ್ಬಹುದು, ಹಾಗೆ ಹೀಗೆ ಹೇಳಿದಂತ ಪ್ರಿಯಾಂಕಾ ಖರ್ಗೆ ಅವರು ಅವರ ಕಣ್ಣೆದರನೆ 5,000 ಜನ ಪಥಸಂಚಲನ ಮಾಡಿದ್ರು. ಯಾವುದೇ ರೀತಿಯ ಒಂದೇ ಒಂದು ಸಣ್ಣ ಗಲಾಟೆಯೂ ಆಗಿಲ್ಲ, ಸಂಘರ್ಷ ಆಗಿಲ್ಲ, ಕಾನೂನನ್ನ ಉಲ್ಲಂಘಿಸಿಲ್ಲ, ಏನೂ ಆಗಿಲ್ಲ. ಇಡೀ ಊರೇ ಸಂಭ್ರಮಿಸಿತು, ಸ್ವಾಗತಿಸಿತು, ಸನ್ಮಾನಿಸಿತು. ಎಲ್ಲಿ RSS ಈ 100 ವರ್ಷಗಳಲ್ಲಿ ಕಾನೂನನ್ನ ಕುಕ್ಕರ್ ಬಾಂಬ್ ಆಗಿಯೋ ಅಥವಾ ಲಾಠಿಯನ್ನ ಇಡಿಯದಾಗಿ AK-47 ಆಗಿಯೋ ಅಥವಾ ಅವರ ಶಿಸ್ತುಬದ್ಧ ಪಥಸಂಚಲನ ಇಡೀ ಊರು ಕೇರಿ ನಗರಕ್ಕೆ ಬೆಂಕಿ ಇಡುವ ಪ್ರಯತ್ನವಾಗಿಯೋ ಎಲ್ಲಾದ್ರೂ ದಾಖಲಾಗಿದೆಯಾ ಸ್ವಾಮಿ? ಹೇಳಿ. ಕಾನೂನನ್ನ ಉಲ್ಲಂಘಿಸಿದ, ಕಾನೂನನ್ನ ಭಂಗ ಮಾಡಿದ, ಕಾನೂನನ್ನ ಕೈಗೆತ್ತಿಕೊಂಡಂತ ಯಾವುದೇ ಒಂದು RSS ಪ್ರಕರಣ ಇದೆಯಾ? ನಿಮ್ಮ ತಂದೆಯವರ ಕಾಲದಲ್ಲಿ ಎಷ್ಟು ದೊಡ್ಡ ಪಥಸಂಚಲನ ನಡೆದಿತ್ತು, ಎಂಥ ಕಾರ್ಯಕ್ರಮ ನಡೆದಿತ್ತು ಅನ್ನೋದನ್ನ ನಾವು ಕಳೆದ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ನೀವು 20 ಲಕ್ಷ ಅಂತೀರಿ, ಅವತ್ತು 30 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಒಂದು ಊರನ್ನೇ ಸಿದ್ಧವಾಗಿ ರೆಡಿ ಮಾಡಿದ್ರು. ಹಾಗಾಗಿ ನಾನು ಹೇಳುದು, ಕಾನೂನನ್ನ ಸುವ್ಯವಸ್ಥಿತವಾಗಿ ನಿರ್ವಹಿಸುವ ನನ್ನ ಜವಾಬ್ದಾರಿ. ಆದ್ರಿಂದ ನಾನು ಹೇಳ್ತಾ ಇದ್ದೇನೆ, ಅವ್ರು 20 ಲಕ್ಷ ಜನ ಇಡೀ ರಾಜ್ಯದಲ್ಲಿ ಸೇರ್ತಾರೆ, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ ನಾನು ಅಥವಾ ಮಕ್ಕಳ ಕಲ್ಯಾಣ ಇಲಾಖೆಯೋ ಅನ್ನುವಂತ ಮಾತಾಡ್ತಿರಲ್ಲ. ಕಾನೂನನ್ನ ಉಲ್ಲಂಘಿಸುವವರ ಬಗ್ಗೆ ಯಾಕೆ ಮಾತಾಡುದಿಲ್ಲ? ಕಾನೂನನ್ನ ಉಲ್ಲಂಘಿಸುವ ಪಠಿಂಗರ ಬಗ್ಗೆ ಯಾಕೆ ಮಾತಾಡುದಿಲ್ಲ? ಸಂಘಟನೆ ಬಗ್ಗೆ ಯಾಕೆ ಮಾತಾಡುದಿಲ್ಲ? ಪೊಲೀಸರ ಕೊರಳಿಡುವವರ ಬಗ್ಗೆ ಯಾಕೆ ಮಾತಾಡುದಿಲ್ಲ? ಪ್ರತಿ ಹಂತದಲ್ಲೂ ನಾನು ಕಾನೂನನ್ನ ಉಲ್ಲಂಘಿಸಿಯೇ ಸಿದ್ಧ, ಇದು ನನ್ನ ಜನ್ಮಸಿದ್ಧ ಹಕ್ಕು ಅಂತ ಕೆಲವರು ವರ್ತಿಸ್ತಾ ಇದಾರಲ್ಲ, ಒಂದು ವರ್ಗ ವರ್ತಿಸ್ತಾ ಇದೆಯಲ್ಲ, ಅದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಈ ಕಾಕ್ರೋಚ್ ಪಾರ್ಟಿ ಮೊನ್ನೆ ಹುಟ್ಕೊಂಡದ್ದು, ವಿದೇಶಿ ಜಿರ್ಲೆ ದೇಶದಲ್ಲಿ ಬಂದು ಮಾತಾಡ್ತಾ ಇದೆ. ನಮ್ಮ ಸ್ವಾತಂತ್ರ್ಯದ ಆ ಉದ್ಯಾನವನದ ಎದುರು ಮೊನ್ನೆ ಪ್ರತಿಭಟನೆ ಮಾಡಿತ್ತು. ನೀವು ಅವ್ರ ವಿವರ ಕೇಳಿದ್ರಾ? ಅವ್ರು ಎಲ್ಲಿಂದ ಬಂದ್ರು ಅಂತ ಕೇಳಿದ್ರಾ? ರಿಜಿಸ್ಟ್ರೇಷನ್ ಆಗಿದೆಯಾ ಅಂತ ಕೇಳಿದ್ರಾ? ಅವ್ರು ಯಾರು ಫಂಡಿಂಗ್ ಮಾಡ್ತಾರೆ ಅಂತ ಕೇಳಿದ್ರಾ? ಕಾನೂನಿಗೆ ಏನಾದ್ರು ತೊಂದರೆ ಆಗ್ಬಹುದು ಅನ್ನುವ ರೀತಿ ನೀತಿಗಳಲ್ಲಿ ನೀವು ಗೃಹ ಇಲಾಖೆಯ ಸಚಿವರಾಗಿ ಕೈಗೊಳ್ಳಬೇಕಾದಂತ ಕ್ರಮವನ್ನ ಕೈಗೊಂಡಿದ್ದೀರಾ? RSS ಬಗ್ಗೆ ತೆಗೆದುಕೊಂಡಂತ ಸೀರಿಯಸ್ ಆದಂತ ಗಂಭೀರವಾದಂತ ಹೆಜ್ಜೆಗಳನ್ನ ಈ ಮೊನ್ನೆ ಹುಟ್ಟುಕೊಂಡಂತ ಈ ಕಾಕ್ರೋಚ್ ಪಾರ್ಟಿ, ಜನತಾ ಪಾರ್ಟಿ ಬಗ್ಗೆ ನಿಮ್ಮ ಯಾವ ಕಾನೂನನ್ನ ಬಳಸಿದ್ದೀರಿ, ಎಚ್ಚರವನ್ನ ಬಳಸಿದ್ದೀರಿ ಹೇಳಿ ನೋಡೋಣ. ಸೊ RSS ಬಗ್ಗೆ ನೀವು ಮಾತಾಡುವಾಗ ಒಂದು ಕನಿಷ್ಠ ಮಟ್ಟದ ಚಾರಿತ್ರಿಕವಾದ ಜ್ಞಾನ ಆದ್ರೂ ಇರಬೇಡವೇ?
ಏನ್ ಹೇಳ್ತೀರಿ? ಗೃಹ ಸಚಿವರಾಗಿ ಅಂತ ಗಂಭೀರವಾದಂತ ಜಾಗದಲ್ಲಿ ಕೂತ್ ಹೇಳ್ತೀರಿ 100 ವರ್ಷ ಇತಿಹಾಸ ಇರುವ ದೇಶಭಕ್ತರವರು, ಅವ್ರು ಎಲ್ಲೋ ದಾಖಲೆಗಳನ್ನು ಇಟ್ಟಿರ್ಬೇಕು, ನಾಗಪುರದಲ್ಲಿ ಇಟ್ಟಿದ್ದಾರೋ, ಬೆಂಗಳೂರಿನ ಕೇಶವಕೃಪದಲ್ಲಿ ಇಟ್ಟಿದ್ದಾರೋ, ಸರಸಂಘ ಚಾಲಕ್ ಅವರ ನಿವಾಸದಲ್ಲಿ ಇರಬಹುದು. ಹುಡುಕ್ಲಿಕ್ಕೆ ಸ್ವಲ್ಪ ಸಮಯ ಬೇಕು. ವ್ಯಂಗ್ಯ ಮಾಡೋದಕ್ಕೂ ಒಂದು ಮಿತಿ ಇರಬೇಕು ಸಾಹೇಬ್ರೆ. ತಾವು ಅತ್ಯಂತ ಗಂಭೀರವಾದಂತ ಸ್ಥಳದಲ್ಲಿ ಕೂತಿದ್ದೀರಿ. 100 ವರ್ಷ ಇತಿಹಾಸ ಇದೆ. ನಿಮಗೆ 136 ವರ್ಷ ಇತಿಹಾಸ ಇದ್ರೆ ಕಾಂಗ್ರೆಸ್ಸಿಗೆ 100 ವರ್ಷ ಇತಿಹಾಸ RSS ಗಿದೆ. ಈ ದೇಶದಲ್ಲಿ RSS ಮಾಡಿದ್ದೇನು ಅಂತ ಕೇಳಿದ್ರೆ ಪ್ರತಿ ಕಂಬಗಳು, ಗೂಟಗಳು, ಪ್ರತಿ ಮನೆಗಳು, ಮನಸ್ಸುಗಳು, ಪ್ರತಿ ವ್ಯಕ್ತಿಗಳು ಮಾತಾಡ್ತಾರೆ. ನೀವು ಹೇಳಿದ್ರಲ್ಲ, ಎಲ್ಲ ಮಾತಾಡಿದ ಈ ಮಾಧ್ಯಮಗಳ ಬಗ್ಗೆ, ಸೋಷಿಯಲ್ ಮೀಡಿಯಾ, ಪತ್ರಿಕೆ, ಎಡಿಟೋರಿಯಲ್ಲು, ವಕೀಲರುಗಳ ಬಗ್ಗೆ ಅವ್ರು ಯಾರ್ರಿ ಅವರು? ನಾನು ಕೇಳಿದ್ದು RSS ಗೆ ಪ್ರಶ್ನೆಗಳನ್ನ. ಇವ್ರು ಮಾತಾಡ್ಲಿಕ್ಕೆ ಯಾರು ಇವರು? ಏನವ್ರು ಮೌತ್ ಪೀಸ್ಗಳಂತ ಕೇಳಿದ್ರಲ್ಲ. ಎಸ್, ಈ ದೇಶದ ಸನಾತನ ಧರ್ಮವನ್ನ, ಹಿಂದುತ್ವವನ್ನ, ರಾಷ್ಟ್ರೀಯತೆಯನ್ನ, ದೇಶೀಯತೆಯನ್ನ, ದೇಶದ ಅಸ್ಮಿತೆಯನ್ನ ಒಪ್ಪಿಕೊಳ್ಳುವ ಪ್ರತಿಯೊಬ್ಬರೂ ಕೂಡ RSSನ ಸ್ವಯಂ ವಕ್ತಾರರು. ನೀವು ಕೇಳುವ ಪ್ರಶ್ನೆ ಕೇವಲ ಮೋಹನ್ ಭಾಗವತರಿಗೆ ಅಲ್ಲ, ನಾಗಪುರಕ್ಕಲ್ಲ, ಕೇಶವ ಕೃಪಕ್ಕಲ್ಲ. ಈ ದೇಶವನ್ನ, ಈ ದೇಶದ ಧ್ವಜವನ್ನ, ಸಂವಿಧಾನವನ್ನ, ರಾಷ್ಟ್ರೀಯತೆಯನ್ನ, ಸನಾತನ ಧರ್ಮವನ್ನ, ಆರಾಧನಾ ಸಂಸ್ಕೃತಿಯನ್ನ ನಂಬುವ ಪ್ರತಿಯೊಬ್ಬರೂ ಕೂಡ RSSನ ವಕ್ತಾರರೇ. ಸಾಂವಿಧಾನಿಕವಾಗಿ, ಕಾನೂನಾತ್ಮಕವಾಗಿ ಅವರನ್ನು ಎಳೆತೇನೆ ಅಂತಿರಲ್ಲ, ಯಾವ ದರ್ಜೆಯಲ್ಲಿ ಎಳಿತೀರಿ? 100 ವರ್ಷಗಳಲ್ಲಿ ನಿಮ್ಮ ಹಾಗೆ ಮಾತಾಡಿ ಅದರ ಅಸ್ತಿತ್ವವನ್ನು, ಅದರ ನೋಂದಣಿಯನ್ನು, ಅದರ ದೇಣಿಗೆಯನ್ನು, ಅದರ ಕಾರ್ಯಾಚರಣೆಯನ್ನು, ಅದರ ಲಾಠಿಯನ್ನು, ಅದರ ಚಡ್ಡಿಯನ್ನು, ಅದರ ಧ್ವಜವನ್ನು ಎಲ್ಲವೂ ಪ್ರಶ್ನೆ ಆಗಿ ಹೋಗಿದೆ. ಕೋರ್ಟಿನ ತೀರ್ಪುಗಳು ಬಂದಾಗಿದೆ. ಅದನ್ನೇ ನಮ್ಮ ಮಹೇಶ್ ಜೇಠ್ಮಲಾನಿ, BV ಆಚಾರ್ಯ, ಸಂತೋಷ್ ಕುಮಾರ್ ಹೆಗಡೆ, ಡಾಕ್ಟರ್ ಅರುಣ್ ಶ್ಯಾಮ್ ಎಮ್ಮು ಇವರೆಲ್ಲರೂ ಮಾತಾಡಿದ್ದು ಅದನ್ನೇ. ಸಂವಿಧಾನದ ವಿಧಿ 19/1C, 19/4 ಏನ್ ಹೇಳುತ್ತೆ? ಯಾಕೆ RSS ನೋಂದಣಿ ಮಾಡಿಲ್ಲ? ಯಾಕೆ ಮಾಡಬೇಕು? ಮಾಡುವ ಕಾನೂನಿನ ಸಾಂವಿಧಾನಿಕ ಚೌಕಟ್ಟು, ಒತ್ತಡ, ಅಪೇಕ್ಷೆ ಇದೆಯೇ? ನಿಮ್ಮ ಪತ್ರಕ್ಕೆ ಕವಡೆ ಕಾಸಿನ ಬೆಲೆಯನ್ನು ಕೊಡಬೇಕಾಗಿಲ್ಲ ಅಂತ BV ಆಚಾರ್ಯರು ಹೇಳಿದ್ರು, ಮಾಜಿ ಸಾಲಿಸಿಟರ್ ಜನರಲ್ ಅವರು. ಪ್ರತಿಯೊಬ್ಬರು ಅದನ್ನೇ ಹೇಳಿದ್ದು. ಯಾವುದೂ ಸಂಘ ಸಂಘಟನೆಗಳನ್ನ ಈ ದೇಶದಲ್ಲಿ ನೋಂದಣಿ ಮಾಡುವುದೇ ಪ್ರಥಮ ಆದ್ಯತೆ ಮಾಡತಕ್ಕದ್ದು ಅಂತ ಸಂವಿಧಾನವೂ ಹೇಳಿಲ್ಲ, ಕಾನೂನು ಹೇಳಿಲ್ಲ. ಹಾಗಾಗಿನೇ ಪ್ರತಿಯೊಬ್ಬರು ಅಪೇಕ್ಷಿಸಿದ್ದು, ಪ್ರಿಯಾಂಕಾ ಖರ್ಗೆ ಅವರೇ ಕಾನೂನಾತ್ಮಕವಾಗಿ ಬನ್ನಿ, ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳಿ. ಇವತ್ತು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ಯಾಕೆ ಅಂತಂದ್ರೆ ನೀವು ಕೊನೆಗೂ ಬರಬೇಕಾದ ಜಾಗಕ್ಕೆ ಬಂದಿದ್ದೀರಿ. ಎಸ್, ಕಾನೂನಾತ್ಮಕವಾಗಿ ನಾನು RSS ಅನ್ನ ವಿಚಾರಿಸ್ತೇನೆ ಅನ್ನುವ ತೀರ್ಮಾನಕ್ಕೆ ಬಂದ್ರಲ್ಲ. ಒನ್ ಆಫ್ ದ ಬೆಸ್ಟ್ ಡಿಸಿಷನ್. RSS ಬೇಕಾದ್ದು ಇದೆ. RSS ಅನ್ನ ಪ್ರೀತಿಸುವ ಈ ದೇಶದ ಎಲ್ಲ ಜನಸಾಮಾನ್ಯರು ಅಪೇಕ್ಷಿಸಿದ್ದು ಇದನ್ನೇ. ಪ್ರತಿಯೊಬ್ಬ ಮಹಾನ್ ಕಾನೂನು ತಜ್ಞರು, ಸಂವಿಧಾನ ತಜ್ಞರು, ವಕೀಲರು ಅದನ್ನೇ ಹೇಳಿದ್ದು. ಪತ್ರಗಿತ್ರ ಬರ್ಕೊಂಡು ಈ ಲವ್ ಲೆಟರ್, ಗಿವ್ ಲೆಟರ್ ಹಾಗೆ ಅದೆಲ್ಲ ಉಪೇಕ್ಷೆ, ಅಪೇಕ್ಷೆ, ಅದರ ಬಗ್ಗೆ ವಾದ ವಿವಾದ, ಕ್ಲೀಶೆ ಆಗೋದು ಬೇಡ. ನೇರವಾಗಿ ಕಾನೂನು ಕ್ರಮ ತೆಗೆದುಕೊಳ್ಳಿ. ಯಾಕಂದ್ರೆ ಈ ರಾಜ್ಯದ ಗೃಹ ಸಚಿವರಿದ್ದೀರಿ ತಾವು, ಅದನ್ನು ಮಾಡಿ ಅಂತ ಹೇಳಿದ್ರು. ಕೊನೆಗೂ ನೀವು ಅದನ್ನ ಮಾಡಿದ್ದೀರಿ. ಕಾನೂನು ನಿಮಗೆ ಪಾಠ ಕಲಿಸ್ತದೆ, ಕೋರ್ಟ್ ನಿಮಗೆ ಪಾಠ ಕಲಿಸ್ತದೆ. ಹಳೆಯ ಹಲವು ತೀರ್ಪುಗಳು ನಿಮ್ಮ ಕಣ್ಣನ್ನ ತೆರೆಸ್ತವೆ. RSS ನನ್ನಲ್ಲಿ ಬರಲೇಬೇಕು ಅಂದ್ರಲ್ಲ, ನೋ ವೇ, RSS ಬರುವುದಿಲ್ಲ. ಆದರೆ RSSನ ಪರವಾದ ತೀರ್ಪುಗಳು ಈ 100 ವರ್ಷದಲ್ಲಿ ಏನು ಬಂದಿದೆ ಅದರ ಎಲ್ಲ ಸಾಲಂಕೃತವಾಗಿ, ಅದರ ಇಡೀ ಒಂದು ಏಕೀಕೃತ ಸ್ವರೂಪವಾಗಿ ಸಾಂದ್ರತೆಯಿಂದ ಧ್ರುವೀಕರಣಗೊಂಡು ನಿಮ್ಮ ಪ್ರಶ್ನೆ ಮತ್ತು ಪತ್ರಕ್ಕೆ ಜಾಡಿಸಿ ಉತ್ತರವನ್ನ ಕೊಡುತ್ತೆ ಕಾನೂನಾತ್ಮಕವಾಗಿ. ಹಾಗಾಗಿ ನೀವೇನು ಕಾನೂನಾತ್ಮಕವಾಗಿ ಇವತ್ತು ಕೇಳಲಿಕ್ಕೆ ಹೊರಟಿದ್ದೀರಿ ಅದು ನಿಜವಾಗಿಯೂ ಬಹಳ ಅದ್ಭುತವಾದ ಕೆಲಸ. ನೀವೇ ಕೇಳಿದಿರಿ RSS ಅಂದ್ರೆ ಏನು, ಅವ್ರು ಯಾರು ಅನ್ನುವುದು ನನಗೆ ಗೊತ್ತಾಗಬೇಕು, ದೇಶಕ್ಕೆ ಗೊತ್ತಾಗಿದೆ. ನಿಮ್ಮ ಕಾಂಗ್ರೆಸ್ಸಿನ ಪುರಾತನ ಹಳೆ ತಲೆಮಾರಿಗೆ ಎಲ್ಲರಿಗೂ ಗೊತ್ತಾಗಿದೆ, ನಿಮ್ಮ ತಂದೆಯವರಿಗೂ ಗೊತ್ತಾಗಿದೆ. ಕಾನೂನು, ಸಂವಿಧಾನ ಎಲ್ಲ ನೆಲೆಯಲ್ಲಿ ಎಲ್ಲರಿಗೂ ಅರ್ಥ ಆಗಿದೆ, ಎಕ್ಸೆಪ್ಟ್ ಯು ಓನ್ಲಿ. ನಿಮಗೊಬ್ಬರಿಗೆ ಅರ್ಥ ಆಗಿರ್ಲಿಲ್ಲ, ಅದು ಈಗ ಅರ್ಥ ಆಗುತ್ತೆ. RSS ಯಾರು, RSS ಅಲ್ಲಿ ಇದ್ದವರು ಯಾರು, RSS ಅಂದ್ರೆ ಏನು ಅಂತ ಹೇಳಿದ್ರಲ್ಲ, ಅದೆಲ್ಲವೂ ಈಗ ಅರ್ಥ ಆಗುವ ಕಾಲ. ನೀವೇ ಕೋಲ್ಕೊಟ್ಟು ಪೆಟ್ಟು ತಿನ್ನುವಂತ ಸಂದರ್ಭ, ಕಾನೂನಾತ್ಮಕವಾಗಿಯೇ ಈಗ ನಿಮಗೆ ಅರ್ಥ ಆಗುವಂತ ಸಂದರ್ಭ ಬಂದಿದೆ. ಗೃಹ ಸಚಿವರಾಗಿ ನಿಮ್ಮ ಕಾರ್ಯವ್ಯಾಪ್ತಿಯನ್ನ, ಈ ನಾಡು ಬಯಸ್ತಾ ಇರುವಂತ ನಿರೀಕ್ಷೆಯನ್ನ ಈಡೇರಿಸಲಿಕ್ಕೆ ಇನ್ನಾದ್ರೂ ಹೇಗೋ 1 ತಿಂಗಳು ಕಾಯ್ತೇನೆ ಅಂತ ಹೇಳಿದ್ರೆ ಅದು ಕಾಯುವಿಕೆ ಹಾಗೆ ಮುಂದುವರಿಲಿ. ಸೆಕೆಂಡ್ ಅದರ ಕಾನೂನಾತ್ಮಕವಾಗಿ ಅವರನ್ನು ಎಳೆದು ಹೆಡೆಮುರೆ ಕಟ್ಟಿದ ತರ್ತೇನೆ ಅಂತ ಹೇಳಿದ್ರೆ ಆಯ್ತು, ತನ್ನಿ, ಆ ಕೆಲಸ ಅದರ ಪಾಡಿಗೆ ಅದು ಮುಂದುವರಿತದೆ. ಇನ್ನಾದ್ರೂ ರಾಜ್ಯ ಏನನ್ನ ಬಯಸ್ತಾ ಇದೆ, ರಾಜ್ಯದಲ್ಲಿ ಏನೇನು ಆಗಬೇಕು, ಯಾಕಂದ್ರೆ ಡ್ರಗ್ಸ್ ಮಾಫಿಯಾದಿಂದ ಮತ್ತು ಈಗ ಬೆಳಗಾವಿಯಲ್ಲಿ ಒಬ್ಬ ಶಂಕಿತ ಉಗ್ರನನ್ನ ಹಿಡಿದಿದ್ದಾರೆ,
ಅಂಥದ್ರ ಬಗ್ಗೆ ಮೈಸೂರಿನಲ್ಲಿ ಸಾವಿರ ಜನ ರೋಹಿಂಗ್ಯಾಗಳು ವೆಸ್ಟ್ ಬೆಂಗಾಲದಿಂದ ಬಂದು ಸೇಫೆಸ್ಟ್ ಪ್ಲೇಸ್ ಕರ್ನಾಟಕ ಅಂತ ಹೇಳಿ ಬಂದು ಇಳಿತಾ ಇದ್ದಾರೆ. ಅವರನ್ನ ಬಿಜೆಪಿಯವರು ಹಿಡ್ಕೊಟ್ರೆ ಅವ್ರ ಮೇಲೆ ತಮ್ಮ ಇಲಾಖೆ ಕೇಸ್ ಹಾಕ್ತಾ ಇದೆ. ದೇಶದ ರಕ್ಷಣೆಗಾಗಿ ಅಲ್ಲಿ ಗೃಹ ಇಲಾಖೆಯೇ ಅವರನ್ನ ಫಿಲ್ಟರ್ ಮಾಡಿ ಹೊರಗಡೆ ಕಳಿಸ್ಬೇಕು ಅಂತ ರಾಜ್ಯಗಳಿಗೆ ಸುತ್ತೋಲೆಯನ್ನು ಹೊರಡಿಸಿದೆ. ಅದರ ಬಗ್ಗೆ ತಾವು ಕಾಳಜಿ ವಹಿಸ್ತಾ ಇಲ್ಲ. ಇಂಥದ್ರ ಬಗ್ಗೆ ಎಲ್ಲ ತಾವು ಕಾಳಜಿ ವಹಿಸುವಾಗ ಆಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನನ್ನ ಮಾತು, ನನ್ನ ತರ್ಕ ನೀವು ಕೇಳಿದ್ದೀರಿ, ನಿಮಗೇನು ಅನಿಸ್ತದೆ ಅಂತ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ. ಪ್ರತಿಕ್ರಿಯಿಸಿ. ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಕರಿಸಿ. ನಮಸ್ತೆ.